ನಿನ್ನ ಜೊತೆಯಲಿ ಜೊತೆಯಲಿ. ನಿಂಗೆ ಈ ಕಾರ್ಡು ಈ ಫೋಟೋಸು ಎಲ್ಲ ಎಲ್ಲಿ ಸಿಕ್ತೋ? ಇದು ಅದು ಅದು ಇದನ್ನ ಯಾರಾದ್ರೂ ಕೊಟ್ರಾ ಅಥವಾ ನಿಂಗೆ ಸಿಕ್ತಾ? ನನಗೆ ಸಿಕ್ಕಿದ್ದು. ಎಲ್ಲಿ ಸಿಕ್ತು ಅಂತ ಸ್ವಲ್ಪ ತೋರಿಸ್ತೀಯಾ ಪುಟ್ಟ? ಹಾಂ, ತೋರಿಸ್ತೀನಿ. ಬಾ ಬಾ ಬಾ. ಎಲ್ಲಿ ಸಿಕ್ತು ಪುಟ? ಇಲ್ಲ 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 ಅಂಕಲ್. ಓಯ್ ಪುಟ್ಟು ನಿಂತ್ಕೊಳ್ಳ. ಸೀನಿಯರ್ ಡೀಟೇಲ್ಸು, ಡಾಕ್ಯುಮೆಂಟ್ಸು, ಅವ್ರ ಚಪ್ಪಲಿ ಎಲ್ಲ ಇಲ್ಲೇ ಇದೆ ಅಂದರೆ ಅವ್ರು ಖಂಡಿತ ಇಲ್ಲೆಲ್ಲೋ ಇರ್ತಾರೆ. ಹೇಗೆ ಕಂಡಿಡ್ಲಿ, ಹೇಗೆ ಹುಡುಕ್ಲಿ ಅವ್ರನ್ನ? ಫೋಟೋದಲ್ಲ ನೋಡಿದ್ದೀರಾ? ಹಲೋ ಹಲೋ ಪ್ರತಿ, ಎಲ್ಲಿದ್ಯಾ? ಈಗ ತಾನೇ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀನಿ. ಯಾಕೆ ಬಾವಾ? ಪ್ರತಿಮಾ, ನಿನ್ನಿಂದ ಅರ್ಜೆಂಟಾಗಿ ಒಂದು ಹೆಲ್ಪ್ ಆಗಬೇಕಿತ್ತು. ಈಗಿಂದೀಗಲೇ ತಿಪ್ಟೂರ್ಗೆ ಹೊರಟು ಬಾ. ಟಿಪ್ಟೂರ್ಗ? ಈಗಲೇನಾ? ಅಯ್ಯೋ ಗಣೇಶ, ಏನಾಯ್ತು ಬಾವಾ? ಅದೆಲ್ಲ ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ, ಮೊದಲು ನೀನು ಬೇಗ ಬಾ. ಸರಿ ಬಾವಾ, ಮನೆಗೆ ಹೋದ ತಕ್ಷಣ ಅಮ್ಮಂಗೆ ಹೇಳಿ ಹೊರಡ್ತೀನಿ. ಬಾಯ್. ಬಾಯ್.
ಭಾವ, ಅಕ್ಕನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ನಂಗಂತೂ ತುಂಬ ಭಯ ಆಗ್ತಿದೆ. ಅಕ್ಕ ಕಾಣ್ತಿಲ್ಲ ಅಂತ ಗೊತ್ತಾದಾಗಿಂದ ಅಮ್ಮ ತುಂಬ ಹೆದರ್ಕೊಂಡ್ಬಿಟ್ಟಿದ್ದಾಳೆ. ಏನಾಗಿದ್ದಾಳೋ ಎಲ್ಲಿದ್ದಾಳೋ ಅಂತ ನಂಗೆ ಅಕ್ಕಂದೇ ಚಿಂತೆ ಭಾವ. ಸೀನಿಯರ್ಗೇನೂ ಆಗಲ್ಲ ಪ್ರತಿಮಾ, ಅವ್ರು ಸಿಕ್ಕೇ ಸಿಗ್ತಾರೆ. ಏನೋ ಭಾವ, ನನಗಂತೂ ಕೈ ಕಾಲ ಆಡ್ತಿಲ್ಲ. ಅಕ್ಕನ ಕಿಡ್ನಾಪ್ ಮಾಡಿದಾರಲ್ಲ, ಆ ಪಾಪಿಗಳನ್ನ ಗಣೇಶ ಖಂಡಿತ ಸುಮ್ಮನೆ ಬಿಡೋದಿಲ್ಲ. ಗಣೇಶನ ವಾಹನ ಇಲಿ ಕೈಲಿ ಕತ್ಸಿ ಖಂಡಿತ ಶಿಕ್ಷೆ ಕೊಡ್ತಾನೆ. ಆಮೇಲೆ ನರಕದಲ್ಲಿ ಯಮದೂತ ರೀಟಿಲಿ ಚುಚ್ಚಿ ಖಂಡಿತ ಶಿಕ್ಷೆ ಕೊಡ್ತಾನೆ. ಪ್ರತಿಮಾ, ನಿನ್ನ ಶಿಕ್ಷೆ ಬಗ್ಗೆ ಬಿಡು. ನಾನು ಸದ್ಯಕ್ಕೆ ನನಗೆ ನನ್ನ ಸೀನಿಯರ್ ಮುಖ್ಯ. ಕಿಡ್ನಾಪರ್ಸಿಂದ ಅವ್ರನ್ನ ಹೇಗೆ ಬಿಡಿಸ್ಕೋಬೇಕು ಅಂತ ಅದನ್ನ ಯೋಚನೆ ಮಾಡೋಣ ಪ್ಲೀಸ್. ಆದರೆ ಆ ಕೆಲಸ ನಾವು ಹೇಗೆ ಮಾಡೋಕ್ಕೆ ಸಾಧ್ಯ? ಅದೆಲ್ಲ ಪೊಲೀಸರು ತಾನೇ ಮಾಡಬೇಕು. ಹೌದು, ಹಾಗಂತ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಪೊಲೀಸವರು ಅವ್ರ ಕೆಲಸ ಮಾಡಲಿ, ನಾನು ನನ್ನ ಪ್ರಯತ್ನ ಮಾಡೋಣ. ಒಟ್ಟಿನಲ್ಲಿ ಸೀನಿಯರ್ ನನಗೆ ಸೇಫಾಗಿ ಸಿಕ್ಕರೆ ನನಗಷ್ಟೇ ಸಾಕು ಪ್ರತಿಮಾ. ಆದರೆ ಏನು ಪ್ರಯತ್ನ ಮಾಡೋದು ಭಾವ? ಅದಕ್ಕೊಂದು ದಾರಿ ಇದೆ ಪ್ರತಿಮಾ, ನೀನು ಮನ್ಸು ಮಾಡ್ಬೇಕಷ್ಟೆ. ಅಯ್ಯೋ ನಾನಾ? ನನ್ಗಂತ ಪತ್ತೆದಾರಿ ಕೆಲಸ ಮಾಡಿ ಅಭ್ಯಾಸ ಇಲ್ಲ. ನಾನು ಹೇಗೆ ಅಕ್ಕನ ಹುಡುಕ್ಲಿ? ನೀನೇನು ಪತ್ತೆ ಮಾಡಬೇಡ ಪ್ರತಿಮಾ, ಜಸ್ಟ್ ನಾನು ಹೇಳೋದನ್ನ ಫಾಲೋ ಮಾಡು, ಅಷ್ಟೇ ಸಾಕು. ಈಗ ನೀನು ಸಪೋರ್ಟ್ ಮಾಡಿದ್ರೆ ಸೀನಿಯರ್ನ ತುಂಬ ಈಸಿಯಾಗಿ ಹುಡುಕ್ಬೋದು. ಬಟ್ ಇದು ತುಂಬ ರಿಸ್ಕಿ. ನೀನು ಧೈರ್ಯ ಮಾಡಲೇಬೇಕು ಪ್ರತಿಮಾ. ಭಾವ, ಇದರಿಂದ ಅಕ್ಕ ಸಿಗ್ತಾಳೆ ಅಂದರೆ ನಾನು ಯಾವ ರಿಸ್ಕ್ ತಗೊಳಕ್ಕಾದ್ರೂ ರೆಡಿ. ನನ್ನ ಪ್ರಾಣ ಬೇಕಿದ್ರೆ ಕೊಟ್ಟು ಅಕ್ಕನ ಉಳಿಸ್ಕೋತೀನಿ. ಅಕ್ಕ ನಮ್ಮನ್ನ ಚಿಕ್ಕ ವಯಸ್ಸಿಂದ ಅಮ್ಮನಿಗಿಂತ ಹೆಚ್ಚಾಗಿ ಸಾಕಿದಾಳೆ. ಅವಳು ಚಿಕ್ಕ ವಯಸ್ಸಲ್ಲೇ ಕೆಲಸ ಮಾಡಿ ನಮ್ಮ ಹೊಟ್ಟೆ ಬಟ್ಟೆ ನೋಡ್ಕೊಂಡಿದ್ದಾಳೆ. ಅಂತ ಅಕ್ಕನ ಋಣಭಾರನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಚಾನ್ಸ್ ಬಾಬಾ. ನನ್ನ ಸೀನಿಯರ್ ಎಷ್ಟು ಗ್ರೇಟ್ ಅಂತ ನನಗೆ ಚೆನ್ನಾಗಿ ಗೊತ್ತು ಪ್ರತಿಮಾ. ಬಟ್ ಈ ಟೈಮಲ್ಲಿ ನಾವು ಎಮೋಷನಲ್ ಆಗೋದಕ್ಕಿಂತ ಸ್ಟ್ರಾಂಗ್ ಆಗಬೇಕು. ಸರಿ ಹೇಳಿ ಬಾಬಾ, ನಾನೇನು ಮಾಡಬೇಕು? ಸರಿ ಬಾಬಾ, ನೀವು ಹೇಳ್ದಾಗೆ ನಾನು ಮಾಡ್ತೀನಿ. ಗಣೇಶ ನಮ್ಮ ಜೊತೆಗಿದ್ದಾನೆ. ಅಕ್ಕ ನಮ್ಗೆ ಸಿಗೋ ಹಾಗೆ ಗಣೇಶ ಖಂಡಿತ ಮಾಡ್ತಾನೆ. ಅಕಸ್ಮಾತ್ ಆ ಪಾಪಿಗಳು ನನಗೇನಾದರೂ ತೊಂದರೆ ಮಾಡಿದ್ರೆ ಗಣೇಶ ಅವ್ರ ಕಣ್ಣು ಕಿತ್ಕೋತಾನೆ. ಅಕ್ಕ ನಾವು ಸಿಗ್ತಾಳೆ ಬಾಬಾ. ನಾವು ಧೈರ್ಯವಾಗಿರೋಣ. ಥ್ಯಾಂಕ್ಸ್ ಪ್ರತಿಮಾ, ನೀನಿಷ್ಟು ಧೈರ್ಯ ಬಂದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎಲ್ಲ ಯಾಕೆ ಬಾವ? ಅಕ್ಕನ ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ. ಕಿಡ್ನಾಪ್ ಅಂದರೆ ಪಿಕ್ಚರಲ್ಲಿ ಕೇಡಿಗಳು ಕಾರಲ್ಲಿ ಕರ್ಕೊಂಡೋಗಿ ಕಟ್ಟಾಕ್ತಾರಲ್ಲ, ಅದೇನಾ? ಅಯ್ಯೋ ರಂಗ, ಅಮ್ಮಂಗೂ ಆ ಥರ ಹಿಂಸೆ ಮಾಡಿ ಕಟ್ಟಾಕ್ತಾರ? ಪ್ಲೀಸ್ ಕಣೋ ರಂಗ,
ಅಮ್ಮಂಗ ಹತ್ರ ಮಾಡದೇ ಇರೋಂಗೆ ಮಾಡಪ್ಪ. ಆ ಕೇಡಿಗಳಿಗೆ ಒಳ್ಳೆ ಬುದ್ಧಿ ಕೊಡೋ ರಂಗ, ಪ್ಲೀಸ್ ಕಣೋ. ವೈಶುಪುಟ, ಯಾಕೆ ನನ್ನ ಕೋಸ್ ಡಲ್ ಆಗಿದೆ? ಶಾಲಿನಿ ಆಂಟಿ ಕಿಡ್ನಾಪ್ ಆಗಿದ್ದಾರೆ. ಹೇಗೆ ಹುಡುಕ್ತಾರೋ ಅಭಯ್ ಸರ್. ಈಗ ಅಭಯ್ ಸರ್ ತುಂಬ ಪ್ರೀತಿ ಮಾಡ್ತಾ ಇದ್ರು. ಡೋಂಟ್ ವರಿ, ನಿಮ್ಮ ಅಭಯ್ ಸರ್ಗೆ ಶಾಲಿನಿ ಮೇಡಮ್ಗೆ ಏನೂ ಆಗಲ್ಲ. ಅಭಯ್ಗೆ ಶಾಲಿನಿ ಮೇಡಮ್ ಸಿಗೋ ಥರ ನಾವು ಮಾಡೋಣ. ಹಾಂ, ಖುಷಿನಾ? ಹಲೋ ಅಭಯ್, ಹೇಗಿದ್ದೀರಾ? ಹೇಗೋಯ್ತೀನಿ ಬಿಡಿ ಸರ್. ವಿಷಯ ಗೊತ್ತಾಯಿತು. ವೆರಿ ಸಾರಿ ಟು ಹಿಯರ್ ಇಟ್. ನೀವೇನು ಟೆನ್ಷನ್ ತಗೋಬೇಡಿ ಅಭಯ್. ಕಿಡ್ನ್ಯಾಪ್ ಮಾಡಿರೋರನ್ನ ಆದಷ್ಟು ಬೇಗ ಹುಡುಕಿಸಿ ನಿಮ್ಮ ಸೀನಿಯರು ನಿಮ್ಮ ಕೈಗೆ ಸೇಫಾಗಿ ಸೇರೋ ಹಾಗೆ ನಾನು ಮಾಡಿಸ್ತೀನಿ. ತುಂಬ ಥ್ಯಾಂಕ್ಸ್ ಸರ್. ಹೇಳಿ ಅಭಯ್, ಈ ತಕ್ಷಣ ನಿಮಗೆ ನನ್ನ ಕಡೆಯಿಂದ ಏನು ಸಹಾಯ ಬೇಕು? ಪೊಲೀಸ್ ಸಪೋರ್ಟ್, ಪೊಲಿಟಿಕಲ್ ಸಪೋರ್ಟ್, ಅಥವಾ ಆ ತಿಪ್ಟೂರು ಲೋಕಲ್ MLA ಸಪೋರ್ಟ್, ಏನು ಬೇಕು ಹೇಳಿ ಅಭಯ್. ನಿಮಗೆ ನನ್ನ ಮೇಲಿರೋ ಕನ್ಸರ್ನ್ಗೆ ಥ್ಯಾಂಕ್ಸ್. ಸದ್ಯಕ್ಕೆ ನನಗೆ ಯಾರು ಸಪೋರ್ಟು ಬೇಡ, ಯಾರು ಸಹಾಯನೂ ಬೇಡ. ನನ್ನ ಸೀನಿಯರ್ನ ನಾನೇ ಹುಡ್ಕೋತೇನೆ. ಅರೇ ಅಭಯ್, ಈ ಟೈಮಲ್ಲಿ ಏನೇನೋ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ. ನಾವೊಂದು ಸ್ವಲ್ಪ ಜಾಸ್ತಿ ಎಕ್ಸೆಂಟ್ರಿಕ್ ಆದರೆ ನಾನು ಹೆಚ್ಚು ಕಮ್ಮಿ ಆಗುತ್ತೆ. ಏನು ಬೇಕು ಹೇಳಿ, ಸಂಕೋಚ ಪಟ್ಕೋಬೇಡಿ. ಸಾರಿ ಸರ್, ಇದು ನನ್ನ ಆ್ಯಟಿಟ್ಯೂಡ್ ಅಂದ್ಕೊಂಡ್ರೂ ಪರವಾಗಿಲ್ಲ. ನನ್ನ ಸೀನಿಯರ್ನ ನಾನೇ ಹುಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಎನಿವೆ, ಥ್ಯಾಂಕ್ ಯು ವೆರಿ ಮಚ್. ಅಲ್ಲ ರೀ ಅಭಯ್, ನಿಮ್ಗೆ ಯಾಕ್ರಿ ಸಿಚುವೇಶನ್ ಸೀರಿಯಸ್ನೆಸ್ ಅರ್ಥ ಆಗ್ತಿಲ್ಲ? ನನಗೆಲ್ಲ ಅರ್ಥ ಆಗ್ತಾ ಇದೆ ಸರ್. ನಿಮ್ಮ ಲೈಫಲ್ಲೇ ನಿಮ್ಗೆ ಎಷ್ಟು ತೊಂದರೆ ಕೊಟ್ಟರು, ನಿಮ್ಮ ಮರ್ಯಾದೆ ತೆಗೆಯುವಂಥ ಕೆಲಸ ಮಾಡಿದ್ರು, ನನ್ನ ಜೀವನದ ಬಗ್ಗೆ ಇಷ್ಟೆಲ್ಲ ಕೇರ್ ಮಾಡ್ತಿದ್ದೀರಲ್ಲ, ಥ್ಯಾಂಕ್ ಯು ಸರ್. ಈಗ ಮಾತು ಇಂಪಾರ್ಟೆಂಟ್ ಅಲ್ಲ ರೀ. ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ದೀರಾ. ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಈಗೋಗೆ ನಿಮ್ಮ ಸೀನಿಯರ್ ಲೈಫ್ನ ದಯವಿಟ್ಟು ರಿಸ್ಕಿಗೆ ಹಾಕಬೇಡಿ. ಥಿಂಕ್ ಬಿಫೋರ್ ಆ್ಯಕ್ಟ್. ಡೋಂಟ್ ಬಿ ಟೂ ಸ್ಮಾರ್ಟ್. ಓಕೆ? ಖಂಡಿತ ಸರ್, ನಾನು ಯೋಚನೆ ಮಾಡಿನೇ ಈ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಸೀನಿಯರ್ ನನಗೆ ಸಿಗ್ತಾರೆ ಅನ್ನೋ ಭರವಸೆ ನನಗಿದೆ. ಒಂದು ವೇಳೆ ನಾನು ಅವ್ರನ್ನ ಹುಡ್ಕೋಕ್ಕಾಗಲ್ಲ ಅನ್ಸಿದ್ರೆ ನಾನು ಖಂಡಿತ ನಿಮ್ಮ ಸಹಾಯ ಕೇಳ್ತೀನಿ. ಓಕೆ ಸರ್, ನಿಮ್ಮ ಅವಶ್ಯಕತೆ ಏನಾದರೂ ಬಂದರೆ ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಬಾಯ್. ಹಲೋ ಅಭಯ್. ಹಲೋ. ಯಾಕಿಷ್ಟು ಹಠ ಈ ಮನುಷ್ಯಂಗೆ? ಟಚ್ ವುಡ್, ಅಭಯ್ ಸೀನಿಯರ್ಗೇನು ಆಗ್ತಾ ಇರಲಿ. ಸರ್, ಶಾಲಿನಿ ಮೇಡಮ್ ಕಿಡ್ನಾಪ್ ಆಗಿದಲ್ಲಿ ತಿಪ್ಟೂರಲ್ಲಂತೆ ಕಂದ. ಅದು ಹೆಂಗೆ ಹುಡುಕ್ತಾರೋ ಏನೋ. ಬಾ, ತಿಂಡಿ ತಿನ್ನೋಣ. ಟಿಪ್ಟೂರ್ಗೆ ಅಮ್ಮ ಹೋಗಿದ್ರು. ನಾನು ಅಲ್ಲಿದ್ದ ವಿಷಯ ಅಮ್ಮಂಗೆ ಏನಾರ ಗೊತ್ತಾಯ್ತಾ? ಅದಕ್ಕೆ ಅವರು ಹುಡ್ಕೊಂಡು ಹೋದ್ರ?
ಸರ್ 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 ಒಂದು ನಿಮಿಷ. ಶಂಕರ್ಘಟ್ಟಕ್ಕೆ ಹೋಗಬೇಕು. ಹೇಗೆ ಹೋಗೋದು? ಇಲ್ಲಿ ಯಾವ ಆಟೋ ಬಸ್ಸು ಕಾಣ್ತಿಲ್ಲ. ಅಯ್ಯೋ, ಅದು ತುಂಬ ದೂರ ಇದೆಯಲ್ಲಮ್ಮ. ಒಬ್ಬಂಟಿ ಹುಡುಗಿ ಬೇರೆ. ಈ ಟೈಮಲ್ಲಿ ಯಾಕಮ್ಮ ಬಂದೆ ಇಲ್ಲಿಗೆ? ಅದು ಇಲ್ಲೇ ಹತ್ರದಲ್ಲಿ ಕೆಲಸ ಆಯಿತು. ಅದು ಮುಗಿಸೋಷ್ಟರಲ್ಲಿ ಲೇಟ್ ಆಗೋಯ್ತು. ನಾನೇನು ಮಾಡಲಿ? ಬೇರೆ ಏನಾರ ವ್ಯವಸ್ಥೆ ಇದೆಯಾ? ಇಲ್ಲಮ್ಮ. ಸರ್ ಸರ್ ಒಂದು ನಿಮಿಷ. ಈ ಟೈಮಲ್ಲಿ ಇಲ್ಲಿ ಯಾವುದೂ ಆಟೋ ಬಸ್ ಸಿಗೋದಿಲ್ವಾ? ಇಲ್ಲಮ್ಮ, ಸಿಗಲ್ಲ. ಇಷ್ಟೊತ್ತಲ್ಲಿ ಏನಕ್ಕೆ ಬರೋಕೋದೆ? ಮೊದಲೇ ಏರೇ ಬೇರೆ ಸೇಫ್ ಅಲ್ಲ. ಹೋಗಲಿ, ಇಲ್ಲಿ ಹತ್ರದಲ್ಲಿ ಯಾವುದಾದ್ರೂ ದೇವಸ್ಥಾನ ಇದೆಯಾ? ಸದ್ಯಕ್ಕೆ ನಾನು ಅಲ್ಲೇ ಉಳ್ಕೋತೀನಿ. ಇದೆ, ಸ್ವಲ್ಪ ದೂರದಲ್ಲಿದೆ. ಆದರೆ ಅಲ್ಲಿ ಯಾರೂ ಒಳಗಡೆ ಸೇರಿಸಲ್ಲ, ಕಳ್ತನದ ಭೀತಿ ಅಂತ. ನನ್ನ ಫ್ರೆಂಡ್ ಬಂದ, ನಾನು ಹೊಡ್ತೀನಿ ಮೇಡಮ್. ಮೇಡಮ್, ಎಲ್ಕೋಗ್ಬೇಕು ಮೇಡಮ್? ಶಂಕರ್ಘಟ್ಟಕ್ಕೆ. ನಾನು ಆ ಕಡೆನೇ ಹೊರಟಿದ್ದೆ. ನಮ್ಮ ಫ್ರೆಂಡ್ ಗಾಡೀಲಿ ಬರ್ತೀನಿ ಅಂತ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಒಬ್ಬರೇ ಇರೋ ಆಗಿದೆ. ಮೇಡಮ್, ಈ ಜಾಗ ಹೆಣ್ಮಕ್ಳಿಗೆ ಇಷ್ಟೊತ್ತಲ್ಲಿ ಸೇಫ್ ಅಲ್ಲ. ನನ್ನ ಜೊತೆ ಬರ್ತೀರಾ? ಡ್ರಾಪ್ ಮಾಡ್ತೀನಿ. ಆಟೋ ಸರ್, ಸರ್ ದಯವಿಟ್ಟು ನಿಲ್ಲಿಸಿ ಸರ್. ಸರ್ ಸರ್ ಆಟೋ ಫಾಲೋ ಮಾಡಿ ಬೇಗ ಸರ್. ಹಲೋ ಸರ್. ಸರ್ ನಾನು ಇವಾಗ ರೈಲ್ವೆ ಸ್ಟೇಷನ್ ರೋಡಲ್ಲಿದ್ದೀನಿ. ಎಲ್ಲ ನಾವು ಅಂದ್ಕೊಂಡಾಗೆ ಆಗ್ತಾ ಇದೆ. ನೀವು ಬೇಗ ನಿಮ್ಮ ಟೀಮ್ ಜೊತೆ ಇಬ್ಬರು ಒಟ್ಟಿಗೆ ಬನ್ನಿ ಸರ್, ಪ್ಲೀಸ್ ಸರ್.